ನಮ್ಮ ಹತ್ರ ಏರ್ಪೋರ್ಟ್ ಬೀಳ್ತೈತೆ. ಹೇಳಿದ್ವಿ 2-3 ಸಲ ಬಂತು, ಪ್ರೆಸ್ ಮಾಡ್ತಾ ಇದೀನಿ, ಬಟ್ ರಿಸೀವ್ ಆಗ್ತಿಲ್ಲ. ಇದು 1056 ರೂಪಾಯಿ. ನಿನ್ನೆ ಸಂಜೆ 4 ಗಂಟೆಯಿಂದ ಇವಾಗ ಟೈಮು 1:33. ಇಲ್ಲಿವರೆಗೂ ಎಷ್ಟು 8 ಟ್ರಿಪ್ ಆಗೈತೆ. ಹತ್ರ ಒಂದು 4,000 ಚಿಲ್ಲರೆ ಆಗಿರ್ಬೇಕು ಅಷ್ಟೇ ಅರ್ನಿಂಗ್ಸು. ಆಯ್ತಾ, ಇನ್ನೊಂದೆಷ್ಟು ಇನ್ನು 2.5 ಗಂಟೆ ಟೈಮ್ ಐತೆ 24 ಗಂಟೆಗೆ. ಟೀ ಮತ್ತು ಬಿಸ್ಕೆಟು ನೋಡಿ, ಬೆಳಗಿನ ತಿಂಡಿ ಸದ್ಯಕ್ಕೆ ಇದೆ. ಇವತ್ತಿನ ಬೆಳಗಿನ ತಿಂಡಿ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. 10ನೇ ತಾರೀಕು ಮಧ್ಯಾಹ್ನ ಒಂದು 12:30 12:45. ಸೊ ಮನೆಯಲ್ಲಿದ್ದೀನಿ. ಫ್ಯಾಮಿಲಿ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀವಿ. ಮಕ್ಕಳು ಮತ್ತು ಫ್ಯಾಮಿಲಿ ಎಲ್ಲ ಸೇರಿಕೊಂಡು. ಇಲ್ಲ ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ನಿಮ್ಗೆ ಅದ್ರದ್ದು ಕೂಡ ತೋರಿಸ್ತೀನಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ಹಂಗೆ ನಿಮಗೆ ಗೊತ್ತಿರುತ್ತೆ, ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೈಟು ಡ್ಯೂಟಿನೇ ಕೊಟ್ಟಿಲ್ಲ ಅಂತ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಆನ್ ಮಾಡ್ಕೊಳ್ಳೋಣ, ಟೈಮಿಂಗ್ಸ್ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸಂಜೆ 4 ಗಂಟೆಗೆ ಆನ್ ಮಾಡ್ಕೊಳ್ಳೋಣ ಅಂದ್ಕೊಂಡು 10ನೇ ತಾರೀಕು ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದುಬಿಟ್ಟು ಆದಷ್ಟು ಬೇಗ ಮಾಡ್ಕೊಳ್ಬೇಕು. ಶುರು ಮಾಡೋಣ ಗೈಸ್. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಅಂತ ಅನಿಸ್ತು ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್. ಆಯ್ತಾ, ಬನ್ನಿ ವಿಡಿಯೋನ ಶುರು ಮಾಡೋಣ. ಇರ್ತಿ ಜಾಗ ಬಿಡಮ್ಮ. ಗಾಡಿನ ನೀಟಾಗಿ ವಾಶ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದೀನಿ. ಇನ್ನೇನು ಮಾಡೋದು, ಡ್ಯೂಟಿನೂ ಇಲ್ಲ ಅಂತಂದ ನೀಟಾಗಿ ಇಟ್ಕೊಳ್ಬೇಕು ಗಾಡಿ. ಜೊತೆ ಎಲ್ಲಿಗೆ ಹೋಗೋದಮ್ಮ ಇವಾಗ ನಾವು? ಎಲ್ಲಿಗೆ ಜೋರಾಗಿ ಹೇಳು. ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀಯಾ? ಸ್ನಾನ ಮಾಡ್ದ ನೀನು? ಅಲ್ಲಿ ಬೇಡ, ಕೂಚೆ ಹೋಗೋದ ಬ್ರೂ. ಮಾಮಿ ದೇವಸ್ಥಾನಕ್ಕೆ ಹೋಗ್ಬರೋದ. ನಾವು ಹೋಗೋದ ಬಿಡು, ನಡಿ ನಾವು ಇಬ್ರು ಹೋಗೋದ. ಏನು ಜನ ಅವರೆಲ್ಲ ಮಗನೇ? ಮಾಮಿ ದೇವಸ್ಥಾನ ನೋಡು ಮಗನೇ, ಚೆನ್ನಾಗಿತ್ತಲ್ಲ. ಹಾಂ ಗೈಸ್, ಹೊರಟಿದ್ದೀನಿ ಡ್ಯೂಟಿಗೆ. ಸೊ ಗಾಡಿ ಹತ್ರ ಬಂದೆ, ಬನ್ನಿ ಹೋಗೋಣ. ಹತ್ತತ್ರ 4 ಗಂಟೆ ಮೇಲೆ ಆಗೈತೆ, ಅದು 4:30. ಬನ್ನಿ ನೋಡೋಣ ಗೈಸ್. ಬೇಗ ಹೊರಟಿದ್ದೀನಿ, ಬಟ್ ಚೇಂಜ್ ಮಾಡೋಣ ಟೈಮಿಂಗ್ಸು ಅಂತ ಅಷ್ಟೇ. ಡ್ಯೂಟಿ ಹೆಂಗೆ ಬೀಳುತ್ತೆ ಏನು ಅಂತ. ನೈಟ್ ಹೆಂಗೂ ಬೀಳ್ತಿಲ್ಲ. ಸೊ ನೈಟ್ ಬೀಳ್ತಿಲ್ಲ ಅಂತ ಗೊತ್ತಿರ್ತಿಲ್ಲ, ನೈಟೇ ಆನ್ ಮಾಡ್ಕೊಳ್ತೀನಿ ಅಂತಂದರೆ ಅದೇ ನಮ್ಮಂಥ ದೊಡ್ಡರು ಯಾರು ಇರೋದಿಲ್ಲ. ಸೊ ಟೈಮ್ ನೋಡ್ಬೋದು 4:22 ಕಾಣಿಸ್ತಿದ್ಯಾ? 10ನೇ ತಾರೀಕು ಜನವರಿ. ಆಯಿತಾ, ಸೊ ಊಬರು ಒಂದಷ್ಟು ಜನಕ್ಕೆ ತೋರಿಸ್ತೀನಿ. ಏನಕ್ಕಪ್ಪ ಅಂದರೆ ವೀಡಿಯೋದಲ್ಲಿ ಕಮೆಂಟ್ಸ್ಗಳು ನೋಡ್ತಾ ಇರ್ತೀನಿ ನಾನು. ಆಯಿತಾ, ಸೈಲೆಂಟ್ ಆಗಿದ್ದೀನಿ ಅಂತ ಸುಮಾರು ಜನ ಅಂದ್ಕೊಳ್ತಾರೆ. ಏನಕ್ಕೆ ಸೈಲೆಂಟ್ ಆಗಿದ್ದೀನಿ ಅಂತಂದರೆ ಅಂಥವ್ರದ್ದು ಕಮೆಂಟ್ಗಳ ರಿಪ್ಲೈ ಮಾಡೋಂಥ ಟೈಮ್ ನನಗಿಲ್ಲ. ಆಯಿತಾ, ಸೊ ಅದಕ್ಕೋಸ್ಕರ. ಸೊ ನೋಡ್ಬೋದು, ಒಬ್ಬರು ಕಮೆಂಟ್ ಮಾಡ್ತಾರೆ ಏನಂತ ಹೇಳಿದ್ರೆ, ಬಾಗುರು ನಾನು ಕೊಡ್ಸ್ತೀನಿ ಡ್ಯೂಟಿನ, ಏನು ಡ್ಯೂಟಿ ಇಲ್ಲ ಅಂತ ಎಲ್ಲರಿಗೂ ವಿಡಿಯೋ ಮಾಡಿ ಇದು ಮಾಡ್ತೀವಿ ಪಾಪ ಅವ್ರಿಗೆ ಅಂತ ಹೇಳ್ತಾರೆ. ನಾನು ಸುಳ್ಳು ಹೇಳೋ ಥರ ಹೇಳ್ತಾರೆ. ಸೊ ನೋಡಿ, ಊಬರ್ ಆನ್ ಮಾಡ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ತೋರಿಸ್ತೀನಿ ರೇಟಿಂಗ್ಸು. ಸೊ ರೇಟಿಂಗ್ಸ್ ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು. ನಿಮಗೆ ಇದರಲ್ಲಿ ಕನ್ಫರ್ಮೇಷನ್ ರೇಟ್ ಅಂತ ಇರುತ್ತೆ ನೋಡಿ. ಸೊ ಅದು ನೋಡಿ, ಕನ್ಫರ್ಮೇಷನ್ ರೇಟ್ ಬಂದು ರಿಕ್ವೈರ್ಸು 15% ಆರ್ ಎಬೋ ಅಂತ ಇದೆ. ನಂದು 21% ಇದೆಯಾ. ಸೊ ಇನ್ನು ಬಂದುಬಿಟ್ಟು ರೇಟಿಂಗ್ಸು. ಸೊ ರೇಟಿಂಗ್ಸ್ಗೆ ಹೋಗ್ತೀನಿ. ರೇಟಿಂಗ್ಸು ಸೊ ಕ್ಯಾನ್ಸಲೇಷನ್ ಇದು ನೋಡಿ, ರೇಟಿಂಗ್ಸ್ ಬಂದ್ಬಿಟ್ಟು 4.92 ಇದೆ. ಆಯಿತಾ, ಕ್ಯಾನ್ಸಲೇಷನ್ ರೇಟಿಂಗ್ಸ್ ಬಂದ್ಬಿಟ್ಟು 2% ಇದೆ ಅಷ್ಟೇ. ಓಕೆನಾ. ಸೊ ಇಷ್ಟಿದ್ರೂ ಕೂಡ ನಮ್ಮದು ಈ ಥರ ಇಟ್ಕೊಂಡಿದ್ರು ಐಡಿನ ಡ್ಯೂಟಿ ಕೊಡ್ತಿಲ್ಲ. ಇನ್ನು ಓಲಾದಲ್ಲೂ ಕೂಡ ಅಷ್ಟೇ. ಓಲಾದಲ್ಲೂ ಚೆನ್ನಾಗಿದೆ ನಮ್ಮದು ಎಲ್ಲನೂ ಕೂಡ. ಸೊ ಓಲಾ ಆನ್ ಮಾಡ್ಕೊಳ್ಳೋಣ. ನಮ್ಮ ಐತೆ ಆನ್ ಆಗಿದೆ. ಇದೊಂದು ಓಲಾದಲ್ಲಿ ಒಂಥರ ಏನೋ ಅಪ್ಪ. ಸೊ ಓಲಾ ಆನ್ ಆಗಿದೆ. ಸೊ ಆಯಿತಾ, ಸೊ ಕಿಲೋಮೀಟ್ರ್ ಬಂದ್ಬಿಟ್ಟು ಗಾಡಿ 0 ಮಾಡ್ಕೊಂಬೋಣ. 0
ಮಾಡ್ಕೊಂಬಿಡ್ತೀನಿ ಕಿಲೋಮೀಟ್ರು. ಸೊ 0 ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಮೊದಲನೇ ಬುಕ್ಕಿಂಗು ಬೀಳ್ತಾ ಇದ್ದಾವೆ. ಸೊ ಹತ್ತತ್ರ ಬಾಗ್ಲೂರ್ ಹತ್ರ ಬಂದಿದ್ದೆ. ಸೊ ಓಲಾದಲ್ಲಿ ಒಂದು ಬುಕ್ಕಿಂಗ್ ಬಿದ್ದಿದೆ ಗೈಸ್, 33 ಕಿಲೋಮೀಟ್ರಿಗೆ ಡ್ರಾಪು, 796 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸ್ತು. ತಗೊಂಡಿದ್ದೀನಿ. ಹತ್ತತ್ರ ಲೊಕೇಶನ್ ನಂತರ ಹೋಗ್ತಾ ಇದ್ದೀನಿ. ಈಗ ನಂದು 2.5 ಕಿಲೋಮೀಟ್ರ್ ಇದೆ. ಸೊ ಬನ್ನಿ ಹೋಗ್ಬಿಟ್ಟು ಕರ್ಕೊಂಡೋಗೋಣ. ಸ್ನೇಹಿತರೆ, ಮೊದಲನೇದು ಇವಾಗ ಡ್ರಾಪ್ ಮಾಡಿದೆ. ಅಮೌಂಟ್ 860 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸಿದೆ. ತೊಗೊಂಡಿದ್ದೀನಿ. ಓಪನ್ ಮಾಡಿ ಚೆಕ್ ಮಾಡೋಣ ಒಂದ್ಸಲ. 34.5 ಕಿಲೋಮೀಟ್ರು, 2 hours 2 minutes ತೊಗೊಂಡಾಯ್ತು ನೋಡಿ. ಡ್ರಾಪ್ ಮಾಡೋಕ್ಕೆ 818 ರೂಪಾಯಿ ಕೊಟ್ಟಿದ್ದಾನೆ ಓಲಾದಲ್ಲಿ. ಸೆಕೆಂಡ್ ಒನ್ನು ಊಬರು ಏರ್ಪೋರ್ಟ್ ಟರ್ಮಿನಲ್ 1 ಡ್ರಾಪು, 45 ಕಿಲೋಮೀಟರ್ಸ್ ಡ್ರಾಪು. ಟ್ರಿಪ್ ಅರ್ನಿಂಗ್ಸ್ ಬಂದ್ಬಿಟ್ಟು 1056 ರೂಪಾಯಿ ಟ್ರಿಪ್ ಅರ್ನಿಂಗ್ಸ್. ಸ್ನೇಹಿತರೆ, ಎರಡನೇದು ಡ್ರಾಪ್ ಮಾಡಿದೆ ಏರ್ಪೋರ್ಟ್ಗೆ. ಸೊ ಏರ್ಪೋರ್ಟ್ ಡ್ರಾಪ್ ಮಾಡಿಬಿಟ್ರು ಊಟ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಗೈಸ್. ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಅಷ್ಟರ ಟೈಮ್ ಇವಾಗ 9:34 ಆಯಿತಾ. ಸೊ ಊಟ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಕತೆ ಅಂತ. ಇಲ್ಲಿಂದ ಗಾಡಿಗಳು ನೋಡಿ ಎಷ್ಟು ಗಾಡಿ ಇದೆ. ಸಡನ್ನು 600 ಚಿಲ್ಲರೆ ಗಾಡಿ ಐತೆ. ಪ್ರೀಮಿಯರ್ ಬಂದ್ಬಿಟ್ಟು 200 ಚಿಲ್ಲರೆ ಐತೆ ಗೈಸ್ ಆಯಿತಾ. ಸೊ ಊಬರ್ಗೋ ಅಂತೂ 400 ಚಿಲ್ಲರೆ ಐತೆ. ಏನಾಯ್ತಣ್ಣ? ಅನ್ನ ಸಾಂಬಾರು, ಅನ್ನ ಸಾಂಬಾರು ಪಾರ್ಸಲ್ ಒಂದು. ಹಲೋ, ಊಟ ಮಾಡ್ಕೊಂಬಿಡ್ತೀನಿ. ಮೂರನೇದು ಊಬರ್ ಡ್ರಾಪು, 1099 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು, 74 ರೂಪಾಯಿ ಅರ್ನಿಂಗ್ಸು. ಟೋಟಲ್ ಕಿಲೋಮೀಟರು 45 ಕಿಲೋಮೀಟರ್ಸು ಪ್ಲಸ್ 574 ಅರ್ನಿಂಗ್ಸ್ ಪ್ಲಸ್ ಏರ್ಪೋರ್ಟ್ ಪಿಕಪ್ ಇನ್ಸೆಂಟಿವ್ 187. ನಾಲ್ಕನೇದು ಟರ್ಮಿನಲ್ 2 ಡ್ರಾಪು, 854 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು. ಅರ್ನಿಂಗ್ಸು ಟ್ರಿಪ್ ಅರ್ನಿಂಗ್ಸು 572 ರೂಪಾಯಿ, 47 ಕಿಲೋಮೀಟ್ರು. ಟೈಮ್ ಬಂದ್ಬಿಟ್ಟು 9:15. ಜಿಗಣಿ ಹತ್ರ ಇದ್ದೀನಿ ಇವಾಗ. 5ನೇದು ಡ್ರಾಪ್ ಆಯಿತು. ಜಿಗಣಿಲಿ 5ನೇದು ಡ್ರಾಪು. ಸ್ನೇಹಿತರೆ ನೋಡ್ಬೋದು 509 ರೂಪಾಯಿ ಕೊಟ್ಟವನು ಗೈಸ್. ಇದು ಹತ್ತತ್ರ 49 ಕಿಲೋಮೀಟ್ರು 509 ರೂಪಾಯಿ ಕೊಟ್ಟವನೆ. ಇನ್ನೇನು ಮಾಡೋಕ್ಕಾಗಲ್ಲ, ಬಂದಿದ್ದೀನಿ ಗೈಸ್. ಸೊ ಟೋಟಲ್ 5 ಟ್ರಿಪ್ ಆಗೈತೆ. ನೆನ್ನೆ ಸಂಜೆ ಎಷ್ಟು ಗಂಟೆ ಮಾಡ್ಕೊಂಡಿದ್ದು? 4:15 ಅಲ್ಲ. ಸೊ 4:15 4:15 ಆಲ್ಮೋಸ್ಟ್ 12 ಅವರ್ ಮೇಲೆ ಕಂಪ್ಲೀಟ್ ಆಗೈತೆ ಗೈಸ್. ಈಗ ಟೈಮ್ ನೋಡಿ 9:12 ಆಗೈತೆ. ನೋಡೋಣ ಸ್ನೇಹಿತರೆ, ಇವತ್ತು ಅಂತ ಏನು ಹೇಳ್ಕೊಳ್ಳೋ ಅಂತ ಅರ್ನಿಂಗ್ಸ್ ಇಲ್ಲ. ಏನಕ್ಕಂದ್ರೆ 12 ಅವರ್ಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಸೊ ಅಷ್ಟೇ ಆಗೈತೆ. ಅದರಿಂದ ಎಕ್ಸ್ಟ್ರಾ ಏನು ಆಗಿಲ್ಲ ಗೈಸ್ ಆಯಿತಾ. ನೋಡೋಣ, 24 ಅವರ್ಸ್ ಇರಬೇಕು ಆನ್ಲೈನ್ ಲಾಗಿನ್ ಡ್ಯೂಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ. ನಾರ್ಮಲ್ ಆಗಿ ಎಷ್ಟಾಗುತ್ತೆ ಅಷ್ಟೇ ಆಗುತ್ತಾ, 12 ಅವರ್ಸ್ ಎಷ್ಟಾಗುತ್ತೆ ಅದನ್ನು ಡಿವೈಡ್ ಮಾಡಿದ್ರೆ ಅಷ್ಟೇ ಆಗುತ್ತಾ, ಅಥವಾ ಜಾಸ್ತಿ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಆಗುತ್ತೆ ನೋಡೋಣ ಗೈಸ್. ತಿಂಡಿ ತಿಂದಿಲ್ಲ ಇನ್ನು. ರಾತ್ರಿ ಏನೋ ಅಲ್ಲಿ ಊಟ ಮಾಡಿದ್ರು ಏರ್ಪೋರ್ಟ್ ಹತ್ರ. ಅದು ಯಾಕೋ ತುಂಬ ಹೆವಿ ಖಾರ ಹಾಕ್ಬಿಟ್ಟಿದೆ ಸಾಂಬಾರು. ಹೊಟ್ಟೆ ಎಲ್ಲ ಉರಿತೈತೆ. ಸೊ ಹೋಗಿ ಎಳ್ನೀರು ಇಲ್ಲ, ಸ್ವಲ್ಪ ಟೀ ಏನು ಕುಡಿಬೇಕು, ಬೆಳಗ್ಗೆ ಏನೂ ಇಲ್ಲ. ಅಕ್ಕ ಟೀ ಕೊಡಕ್ಕ ಒಂದು. ಹಲೋ, ಜಿಗಣೆ ಹಾಂ, ಟೀ ತಗೊಂಡಿದ್ದೀನಿ. ಟೀ ಮತ್ತು ಬಿಸ್ಕೆಟು ನೋಡಿ. ಬೆಳಗಿನ ತಿಂಡಿ ಸದ್ಯಕ್ಕಿದೆ, ಇವತ್ತಿನ ಬೆಳಗಿನ ತಿಂಡಿ. 4894. 6ನೇದು ಊಬರ್ ಡ್ರಾಪ್ ಆಯಿತು. 335 ರೂಪಾಯಿ ಕೊಟ್ಟಿದ್ದಾನೆ. 29 ಕಿಲೋಮೀಟ್ರು, ಅಥವಾ 30 ಕಿಲೋಮೀಟ್ರ್ ಕೌಂಟ್ ತಗೊಳ್ಳಿ ಆಯಿತಾ.
ಸೊ 335 ರೂಪಾಯಿ. ಸೊ ಇನ್ನೊಂದು ಬುಕ್ಕಿಂಗ್ ಬಿದ್ದಿದೆ 7ನೇದು, ಕರ್ಕೊಂಡು ಡ್ರಾಪ್ ಮಾಡಿ ಲೊಕೇಶನಲ್ಲಿ, ಪಿಕಪ್ ಲೊಕೇಶನಲ್ಲಿ ಇದ್ದೀನಿ. ಇದು ಕೂಡ ಅಷ್ಟೇ 300 ಚಿಲ್ಲರೆ ಏನು ಬರುತ್ತೆ ಅರ್ನಿಂಗ್ಸ್, 30 ಕಿಲೋಮೀಟರ್ ಡ್ರಾಪ್ ಇರುತ್ತೆ ಇದು. 7ನೇದು ಡ್ರಾಪ್ ಆಯಿತು. ಇಲ್ಲಿ ನಲ್ಲೂರು ಇದೆಯಲ್ಲ, ಅಲ್ಲೆಲ್ಲ ಬೂದಗೆರೆ ಹತ್ರ 366 ರೂಪಾಯಿ ಕೊಟ್ಟಾನೆ ಗೈಸ್. ಎಷ್ಟು ಕಿಲೋಮೀಟ್ರಿಗೆ ಅಂದರೆ ಇದು ಆಲ್ಮೋಸ್ಟ್ ಒಂದು 33 ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟಿರೋದು. ಟೈಮ್ ಬಂದ್ಬಿಟ್ಟು ನಿಮಗೆ ತೋರಿಸ್ತೀನಿ, 1:33 ಆಯಿತಾ. ಈಗ ಎಲ್ಲಿದ್ದೀನಿ ಅಂದರೆ ಹತ್ತತ್ರ ಇಲ್ಲಿ ಮಂಡೂರು ಇದೆಯಲ್ಲ, ಬೂದಗೆರೆ ರೋಡು, ಸೊ ಅಲ್ಲಿದ್ದೀನಿ. ಹತ್ತತ್ರ 8 ಟ್ರಿಪ್ಸ್ ಆಯಿತು ಟೋಟಲು. ನಿನ್ನೆ ಸಂಜೆ 4 ಗಂಟೆಯಿಂದ ಇವಾಗ ಟೈಮು 1:33, ಇಲ್ಲಿವರೆಗೂ ಎಷ್ಟು 8 ಟ್ರಿಪ್ ಆಗೈತೆ. ಓಲಾದಲ್ಲಿ 1 ಟ್ರಿಪ್ಪು, ಇನ್ನು ಮಿಕ್ಕಿದೆಲ್ಲ ಊಬರು. ಇನ್ನಿಂಗ್ಸ್ ಬಂದ್ಬಿಟ್ಟು ಇನ್ನೂ ನೋಡಿಲ್ಲ ಗೈಸ್, ನಾನೇ ನೋಡಿಲ್ಲ. ಒಂದು ಅಂದಾಜು ಮೇಲೆ ಹೇಳೋದಾದ್ರೆ ಹತ್ತತ್ರ ಒಂದು 4,000 ಚಿಲ್ಲರೆ ಆಗಿರ್ಬೇಕು ಅಷ್ಟೇ ಅರ್ನಿಂಗ್ಸು ಆಯಿತಾ. ಇನ್ನೊಂದೆಷ್ಟು ಇನ್ನು 2.5 ಗಂಟೆ ಟೈಮ್ ಐತೆ 24 ಗಂಟೆಗೆ ನಾನು ಆನ್ ಮಾಡಿಕೊಂಡು ಡ್ಯೂಟಿನ. ಸೊ 24 ಗಂಟೆಗೆ ಆಗಿನೂ 5,000 ರೂಪಾಯಿನೂ ಟಾರ್ಗೆಟ್, 5,000 ರೂಪಾಯಿನೂ ಅರ್ನಿಂಗ್ಸ್ ಆಗಿಲ್ಲ ಅಂತಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಸುಮಾರು ಜನ ಹೇಳ್ತಾ ಇದ್ರಿ, ಏನಂತ ಹೇಳಿದ್ರೆ ನೀನು ನೈಟ್ ಹೊತ್ತು ಆನ್ ಮಾಡ್ಕೊಳ್ತೀನಿ, ನೈಟ್ ಹೊತ್ತು ಡ್ಯೂಟಿ ಇಲ್ದಿರೋ ಟೈಮಲ್ಲಿ ಆನ್ ಮಾಡಿಕೊಂಡು ಡ್ಯೂಟಿ ಇಲ್ಲ ಅಂತ ಹೇಳಿ ವಿಡಿಯೋ ಮಾಡಾಕ್ತೀಯ ನಂಗೆ ಹೇಗೆ ಅಂತ ಹೇಳ್ತಿದ್ರಲ್ಲ. ಸೊ ಅದಕ್ಕೆ ಅಂತಲೇ ನಾನು ನೆನ್ನೆ ಸಂಜೆ 4 ಗಂಟೆಯಿಂದ ಒಂದು ಸಂಜೆ ಪೀಕ್ ಅವರ್ಗೆ ಆನ್ ಮಾಡ್ಕೊಂಡಿದ್ದು. ತಿರ್ಗಾ ಬೆಳಗಿನ ಜಾವ ಪೀಕ್ ಅವರು ಮುಗಿಸಿದ್ದೀನಿ, 2 ಪೀಕ್ ಅವರ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಆಯಿತಾ, ನೋಡ್ಬೋದು ನಿಮಗೆ ಹಾಕ್ತೀನಿ. ಲಾಸ್ಟಲ್ಲಿ ಒಂದು ವೆಯ್ಟ್ ಮಾಡ್ತೀನಿ, ಒಂದು 2.5 ಗಂಟೆ ಟೈಮ್ ಐತೆ. ಹತ್ತತ್ರ 4-4:15 ತನಕ ವೆಯ್ಟ್ ಮಾಡ್ತೀನಿ ಗೈಸ್. ಎಷ್ಟಾಗತ್ತೆ ನೋಡೋಣ, ಎಷ್ಟು ಬುಕ್ಕಿಂಗ್ ಕೊಡ್ತಾನೆ, ಎಷ್ಟಾಗತ್ತೆ ಅಂತ ನೋಡೋಣ ಅರ್ನಿಂಗ್ಸು ಆಯಿತಾ. ನನ್ನ ಪ್ರಕಾರ ಗೈಸ್ 6,000 ರೂಪಾಯಿ ಆಗಲ್ಲ ಆಯಿತಾ, ಕನ್ಫರ್ಮ್ ಆಗಿ ಹೇಳ್ತೀನಿ ಆಗಲ್ಲ. ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಚಿಕ್ಕ ಬುಕ್ಕಿಂಗ್ಗಳು ತೊಗೊಂಡೋದ್ರೆ ಈ ಪೀಕ್ ಅವರ್ಸಲ್ಲಿ ಈಗ 150-200 ರೂಪಾಯಿ ಬುಕ್ಕಿಂಗ್ಗಳು ಎತ್ಕೊಂಡೋದ್ರೆ ಪೀಕ್ ಅವರ್ಸಲ್ಲಿ ಅದೊಂದು ಟ್ರಾಫಿಕಲ್ಲಿ ಆಲ್ಮೋಸ್ಟ್ ಮಿನಿಮಮ್ ಅಂದರೆ 1.5 ಗಂಟೆ ಟೈಮು ಒಂದು 25 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಆ ಥರದಕ್ಕೆ ನಮ್ಮ ಊಬರಲ್ಲಿ 180-200 ರೂಪಾಯಿ 250 ರೂಪಾಯಿ ಕೊಡ್ತಾನೆ. ಸೊ ಆ ಬುಕ್ಕಿಂಗ್ ಎತ್ಕೊಂಡ್ಬಿಟ್ರೆ ಟ್ರಾಫಿಕಲ್ಲಿ ಸುಮ್ಮನೆ ಲಾಸು ಆಯಿತಾ. ಒಂದಕ್ಕೆ 200-250-200 ರೂಪಾಯಿಗೋಸ್ಕರ 1.5 ಗಂಟೆ ಟೈಮ್ 2 ಗಂಟೆ ಟೈಮ್ ಟ್ರಾಫಿಕಲ್ಲಿ ಒದ್ದಾಡಬೇಕು, ಪ್ಲಸ್ ಡೀಸೆಲ್ ವೇಸ್ಟು, ಟೈಮ್ ವೇಸ್ಟು ಆಯಿತಾ, ನಮ್ಮ ಒಂದು ಏನಂತಾರೆ ಎಫರ್ಟ್ ವೇಸ್ಟು. ಅದೇ ನಾವು ಚಿಕ್ಕ ಬುಕ್ಕಿಂಗ್ ಬೇಡ, ದೊಡ್ಡ ಬುಕ್ಕಿಂಗೇ ಬೇಕು, ಸ್ವಲ್ಪ ಲಾಂಗ್ ಬುಕ್ಕಿಂಗ್, ಸ್ವಲ್ಪ ದೊಡ್ಡ ಅಮೌಂಟದು ಯಾವ್ದಾರು ಬುಕ್ಕಿಂಗ್ ಎತ್ಕೊಂಡೋಗ ಅಂತ ಕಾಯ್ತಾ ಕೂತ್ಕೊಳ್ಳೋಣ ಅಂತಂದರೆ ಕಾಯ್ತಾ ಕೂತ್ಕೊಂಡ್ರೆ ಅದನ್ನೇ ಇಲ್ಲಿ ಅರ್ನಿಂಗ್ಸು ಬುಕ್ಕಿಂಗ್ಸ್ ಬೀಳಲ್ಲ, ಆ ಬುಕ್ಕಿಂಗ್ಸೇ ಬೀಳಲ್ಲ. ಸೊ ಈಗ ಯಾವ ಥರ ಮಾಡಿದ್ರು ಇಕ್ಕಟ್ಟು. ಈಗ ಸಿಚುವೇಶನ್ ಹೆಂಗಾಗ್ಬಿಡೈತೆ ಅಂದರೆ, ಹಿಂಗೆ ಕೊಡ್ತಿರೋ ಬುಕ್ಕಿಂಗ್ಸು ಅಲ್ಪ ಸ್ವಲ್ಪ ಕೊಡ್ತಿರೋದು ಆಯಿತಾ ಗೈಸ್. ನನಗೆ ಹೇಳ್ಕೊಳ್ಳೋಂಥ ಬುಕ್ಕಿಂಗ್ಸ್ ಇಲ್ಲವೇ ಇಲ್ಲ, ಬುಕ್ಕಿಂಗ್ಸೇ ಕೊಟ್ಟಿಲ್ಲ ಆಯಿತಾ. ಇಲ್ಲ ನಾನು ತೊಗೊಂಡಿಲ್ಲ, ನಾನು ಯಾರು ಕೊಟ್ಟಿದ್ದೆಲ್ಲ ಮಾಡಿದ್ದೀನಿ ಅಂತಲ್ಲ. ಸೊ ಸ್ಮಾಲ್ ಬುಕ್ಕಿಂಗ್ ಎಲ್ಲ ಬಿಟ್ಬಿಟ್ಟಿದ್ದೀನಿ ಆಯಿತಾ. ಒಂದು 6-7 ಬುಕ್ಕಿಂಗ್ ಸ್ಮಾಲ್ ಬುಕ್ಕಿಂಗ್ ಊಬರಲ್ಲಿ ಬಿಟ್ಬಿಟ್ಟಿದ್ದೀನಿ ಆಯಿತಾ. ತೊಗೊಂಡೋಗಿ ಹೋಗಿಲ್ಲ, ಯಾಕೆ ಲಾಸ್ ಆಗುತ್ತೆ, ಪೀಕ್ ಅವರ್ಸ್ ಹೇಳಿದ್ನಲ್ಲ. ಸೊ ಅದು ತೊಗೊಂಡೋದ್ರೆ ಲಾಸ್ ಆಗುತ್ತೆ, ಸೊ ಅದಕ್ಕೋಸ್ಕರ ತೊಗೊಂಡಿಲ್ಲ ಆಯಿತಾ. ಈ ಥರ ಸಿಚುವೇಶನ್ ನೋಡಿರಿ, ಯಾರಾದರೂ ಎಲ್ಲರಿಗೂ ಹಿಂಗೆ ಆಗತ್ತೆ ಅಂತ ಹೇಳ್ತಿಲ್ಲ ನಾನು, ನನಗೆ ಈ ಥರ ಆಗಿದೆ ಆಯಿತಾ. 24 ಗಂಟೆ ಮಾಡಿನೂ ನಿದ್ದೆಗೆ ಹಿಡ್ಕೊಂಡು ತಲೆ ನೋವ್ತಾಯಿದೆ, ಕಣ್ಣೆಲ್ಲ ನೋವು ಬಂದ್ಬಿಟ್ಟಿದೆ ಗೈಸ್ ನನಗೆ ನಿದ್ದೆ ಇಲ್ದಿರೋದಕ್ಕೆ. ಎಲ್ಲಿ ಟೈಮ್ ವೇಸ್ಟ್ ಆಯಿತು ಅಂತಂದರೆ, ಒಂದು ಎರಡು ಸಲ ಏರ್ಪೋರ್ಟ್ಗೆ ಹೋದಾಗ 2 ಸಲ ಏರ್ಪೋರ್ಟಲ್ಲಿ ವೆಯ್ಟ್ ಮಾಡಿದೆ, ಅದು ಟೈಮ್ ವೇಸ್ಟ್ ಆಯಿತು ಆಯಿತಾ. ಸಂಜೆ ಬೆಳಗಿನ ಜಾವ 5 ಗಂಟೆ ಒಂದು ಏರ್ಪೋರ್ಟ್ ಡ್ರಾಪ್ ಮಾಡಿಬಿಟ್ಟು 5 ಗಂಟೆಯಲ್ಲಿ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಅದು ಊಬರ್ಗೋ ಮತ್ತು ಸಡನ್ ವೆಹಿಕಲೆಲ್ಲ ಒಂದು 35-40 ಗಾಡಿ ಇತ್ತು ಅಷ್ಟೇ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ, ಪಾರ್ಕಿಂಗ್ ಬಂದು ಹಾಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್. ನಂಬರ್ ಗಾಡಿ ಎಷ್ಟು ತೋರಿಸೈತೆ ಮತ್ತು 2 ಅವರ್ ವೆಯ್ಟ್ ಮಾಡಿದ್ದೀನಿ, 2 ಅವರ್ಗೂ ಅಷ್ಟೇ ಗಾಡಿ ತೋರಿಸ್ತೈತೆ ನನ್ನ ಮೊಬೈಲಲ್ಲಿ. ಒಂದು ಟೋಕನ್ ಹೊಡೆದಿಲ್ಲ ನನಗೆ, ಹಂಗೆ ಉರ್ದೋಯ್ತು ನನಗೆ. ಏನಕ್ಕೆ ಈ ಥರ ಆಗೋಯ್ತು ಅಂದ್ಬಿಟ್ಟು ಸುಮ್ಮನೆ ಬೇಜಾರಾಗೋಯ್ತು. ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹಂಗೆ ಖಾಲಿ ಬಂದೆ, ಏರ್ಪೋರ್ಟಿಂದ ಖಾಲಿ ಬಂದೆ. ಸೊ ಅಲ್ಲೊಂದು ಸ್ವಲ್ಪ ಟೈಮ್ ವೇಸ್ಟ್ ಆಯಿತಾ. ಸೊ ಇದೇ ಥರ ಆಗೋಯ್ತು ಇವತ್ತು. ಪ್ರಯೋಜನ ಇಲ್ಲ, 24 ಗಂಟೆ ನಾನು ಮಾಡಿನೂ ಏನು ಪ್ರಯೋಜನ ಇಲ್ಲ. ಹತ್ತತ್ರ 1.5 ಗಂಟೆ ಅದರ ಏರ್ಪೋರ್ಟಲ್ಲಿ 2 ಅವರ್ ಏನು ಕಾಯ್ದೆ 5 ಗಂಟೆ ಮೇಲೆ. ಸೊ ಅಲ್ಲಿ 1.5 ಗಂಟೆ ನಿದ್ದೆ ಮಾಡಿರ್ಬೇಕಷ್ಟೆ ನಾನು, ಅದು ಬಿಟ್ಟರೆ ನಿದ್ದೆನೇ ಇಲ್ಲ. ಸ್ಕ್ರೀನಲ್ಲಿ ಹಾಕ್ತೀನಿ, ಟೈಮು 7:02 ಆಗೈತೆ, ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಬಿಡ್ಬೋದು. ಈಗ ನಿಮಗೆ ಲೆಕ್ಕ ತೋರಿಸ್ಬಿಡ್ತೀನಿ ಗೈಸ್ ಆಯ್ತಾ. ಸುಮ್ಮ ಸಖತ್ ಬೇಜಾರಾಗೋಯ್ತು ಹಂಗೆ ನಿಜವಾಗ್ಲೂ. ಎಷ್ಟಾಗೈತೆ ಅರ್ನಿಂಗ್ಸ್, ಏನು ಎಷ್ಟು ಅವರ್ ಆನ್ಲೈನಲ್ಲಿ ಇರೋದು ಎಲ್ಲ ತೋರಿಸ್ಬಿಡ್ತೀನಿ, ಎಷ್ಟು ಟ್ರಿಪ್ಪು ಯಾವುದ್ರಲ್ಲಿ ಎಷ್ಟು ಟ್ರಿಪ್ ಆಗೈತೆ ಅಂತ. ಮೊದಲನೇದಾಗಿ ಊಬರ್ನಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಈ ವೀಕದ್ದು ನೋಡಿ ಗೈಸ್, ಅಪ್ಪ ನನಗೆ ಆಲ್ಮೋಸ್ಟು ಡಿಸೆಂಬರ್ ಲಾಸ್ಟ್ ವೀಕಿಂದ
ನನಗಂತೂ ಫುಲ್ ಲಾಸೇ ಅಂದ್ಕೊಳ್ಳಿ. ಡಿಸೆಂಬರ್ ಲಾಸ್ಟ್ ವೀಕಿಂದ ಹಿಡಿದು ಇಲ್ಲಿವರೆಗೂ ಬಿಸ್ನೆಸ್ ಫುಲ್ ಲಾಸ್ ನನಗೆ ಆಯಿತಾ. ಎಲ್ಲದರಲ್ಲೂ ಬುಕ್ಕಿಂಗ್ಸ್ ಕಡಿಮೆ ಬುಕ್ಸ್ ಅದೇನು ನನಗೇ ಕೊಡ್ತಿಲ್ಬೋದು, ಏನು ಕತೆನೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಆಯಿತಾ. ಸೊ ಇದು 10ನೇ ತಾರೀಕು ನೋಡೋಣ. ಫಸ್ಟು 10ನೇ ತಾರೀಕು ನೆನ್ನೆ ನಾನು ಸಂಜೆ ಆನ್ ಮಾಡ್ಕೊಂಡಿದ್ದಲ್ಲ, ಫಸ್ಟು 2 ಟ್ರಿಪ್ ಆಗೈತೆ ಆಯಿತಾ. ಸೊ ಇದು 10ನೇ ತಾರೀಕು ನೋಡಿ, 2 ಟ್ರಿಪ್ ಆಗೈತೆ. 10ನೇ ತಾರೀಕು 11ನೇ ತಾರೀಕು ಆಯಿತಾ. ಸೊ ಆನ್ಲೈನ್ ಅವರ್ಸ್ ನೋಡಿ ಗೈಸ್, ನೀವೇ ನೋಡ್ಕೊಳ್ಳಿ. 10ನೇ ತಾರೀಕು ನೋಡ್ಕೊಳ್ಳಿ. ಅದತ್ತ 10ನೇ ತಾರೀಕು ನಾನು ಆನ್ ಮಾಡ್ಕೊಂಡಾಗಿಂದ ಸಂಜೆ 4:15 ಅವಾಗಿಂದ ನೋಡಿ 9 hours 28 minutes ಆನ್ಲೈನು 10ನೇ ತಾರೀಕು ಆಯಿತಾ. ಇನ್ನು 11ನೇ ತಾರೀಕಿಗೆ ಬಂದರೆ ಸೊ ನೋಡಿ ಇದರಲ್ಲಿ 10 hours 21 minutes ಆನ್ಲೈನು 5 ಟ್ರಿಪ್ಸು ಆಯಿತಾ. 5,330 ರೂಪಾಯಿ. ಇದು 11ನೇ ತಾರೀಕು ಆಗಿರೋದು. 10ನೇ ತಾರೀಕು ಬಂದು 2,391 ರೂಪಾಯಿ ಆಗುತ್ತೆ. ಇಲ್ಲ ಲೆಕ್ಕ ಹಾಕೋಣ, 1,330 ರೂಪಾಯಿ ಪ್ಲಸ್ 10ನೇ ತಾರೀಕು. ಇದು 11ನೇ ತಾರೀಕು. 10ನೇ ತಾರೀಕು ಎಷ್ಟು ಹೇಳಿದೆ? 2,391 ಆಯಿತಾ. 3,721 ಪ್ಲಸ್ಸು ಇದು ಊಬರೆಲ್ಲ ಆಯಿತಾ. ಆನ್ಲೈನ್ ಅವರ್ಸ್ ನೋಡ್ಕೊಂಡಿದ್ದೀರ, ಲೆಕ್ಕ ಹಾಕೊಳ್ಳಿ ನೀವೇ ಆಯಿತಾ. ಇನ್ಯಾವ್ದಲ್ಲಿ ಮಾಡಿದ್ದೀನಿ ಅಷ್ಟು ನಾನು ಓಲಾದಲ್ಲಿ ಒಂದೇ ಒಂದು ಟ್ರಿಪ್ ಆಗಿರೋದು, ಅದೇ ಮೊದಲನೇ ಟ್ರಿಪ್ಪು. 4 ಏನು ಬಿತ್ತು. ಸೊ 36 ಕಿಲೋಮೀಟ್ರಿಗೆ ಕರ್ಕೊಂಡು ಹೋಗ್ಬಿಟ್ಟೆ ಅಂತ ಹೇಳಿದೆ. ಸೊ ಅದೊಂದೇ 700 ಚಿಲ್ಲರೆ ಏನೋ ಕೊಟ್ಟ ಅಂತ ಹೇಳಿದ್ವಿ, ಅದೊಂದೇ ಟ್ರಿಪ್ಪು. ಸೊ ನಮ್ಮ ಹತ್ರ ಏನು ಮಾಡ್ಕೊಂಡಿದ್ದೀನಿ ಗೈಸ್ ನೋಡಿ, ಎಲ್ಲ ಆನಾಗೆ ಐತೆ ನೋಡಿ. ಓಲಾನು ಆನಾಗೆ ಐತೆ, ಏನು ಪ್ರಯೋಜನ ಇಲ್ಲ ಗೈಸ್. ಈ ಓಲಾದವನು ಇದನ್ನ ಮಾತ್ರ ಕಟ್ ಮಾಡ್ಕೊತಾನೆ. ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅಂದ್ಬಿಟ್ಟು 99 ರೂಪಾಯಿ ಕಟ್ ಮಾಡ್ಕೊತಾನೆ ಗೈಸ್. ನೋಡಿ ತಿರುಗಿ ಹೊತ್ತು ಕಟ್ ಮಾಡೋನೆ, ತೋರಿಸ್ತೀನಿ ನೋಡಿ. ಇಲ್ಲಿ 11ನೇ ತಾರೀಕು ಜನವರಿ ಆಯಿತಾ. ಸಬ್ಸ್ಕ್ರಿಪ್ಷನ್ ಫೀಸ್ ಅಂದ್ಬಿಟ್ಟು 99 ರೂಪಾಯಿ ತಿರ್ಗಾ ಕಟ್ ಮಾಡೋ. ಇವನು ಈ ಥರ ಕಟ್ ಮಾಡೋ. ಅವ್ನು ಯಾರು ರೈಟ್ಸ್ ಕೊಟ್ಟಿದ್ದು ಅಂತ ಗೊತ್ತಿಲ್ಲ. ನಾವು ಇಲ್ಲಿ ಅರ್ನಿಂಗ್ಸ್ ಇಲ್ಲ ಹಾಕಿ ಡೀಸೆಲ್ನ ಎತ್ಕೊಳಕ್ಕೆ ಹಾಕ್ತಿರ ಅಂತ ನಾವು ಪೇಚಾಡ್ತೀರಿ. ಇವ್ನು 100 ರೂಪಾಯಿ ಕಟ್ ಮಾಡ್ಕೊಂಡು 2 ದಿವಸಕ್ಕೆ ಎಲ್ಲಿಗೆ ಹೋಗೋದು ನಾವು. 10ನೇ ತಾರೀಕು. ಸೊ ಇದರಲ್ಲಿ ಒಂದೇ ಟ್ರಿಪ್ ಆಗಿರೋದು. ಯಾವುದು ನೋಡಿ ಇಲ್ಲಿ ಫಸ್ಟ್ ಐತೆ 449 ಮಿನಿ ಅಂತ ಐತೆ ನೋಡಿ. ಮಿಟಗಾನಲ್ಲಿ ಬೆಂಗಳೂರು ಅಂತ. ಇಲ್ಲಿಂದ ಪಿಕಪ್ ಮಾಡಿರೋದು 818 ರೂಪಾಯಿ. ಸೊ ಇದೊಂದೇ ಆಗಿರೋದು ಓಲಾದಲ್ಲಿ. ಇದನ್ನು ಒಂದು ಮಾಡ್ಕೊಳ್ಳೋಣ. 818 ರೂಪಾಯಿನಾ? 818 ರೂಪಾಯಿ ಆಯಿತಾ. ಪ್ಲಸ್ಸು ಊಬರಲ್ಲಿ ಒಂದು 170 ರೂಪಾಯಿ ಓಲಾ ಇದು ಇನ್ಸೆಂಟಿವ್ ಆ್ಯಡ್ ಆಗೈತೆ. ಲಾಸ್ಟ್ ಟ್ರಿಪ್ ಒಂದು ಮಾಡಿದೆ 89 ರೂಪಾಯಿ ಆಯಿತಾ, ಅದು ಸೇರೈತೆ. ಸೊ ಕ್ಯಾನ್ಸಲ್ ನೋಡಿ ಎಷ್ಟು ಟ್ರಿಪ್ಸ್ನ ಊಬರಲ್ಲಿ ಎಷ್ಟು ಕ್ಯಾನ್ಸಲ್ ಆಯ್ತು ನೋಡಿ. ಇಲ್ಲೊಂದು ಕ್ಯಾನ್ಸಲ್ಲ, ಇದೊಂದು ಕ್ಯಾನ್ಸಲ್. ಇದು ಪ್ರೀಮಿಯರು ಕಸ್ಟಮರ್ ಲೊಕೇಶನ್ ಹೊಂಟೋಗ್ಬಿಟ್ಟಿದೆ, ಕ್ಯಾನ್ಸಲ್ ಮಾಮೂಲು ಮಾಡ್ದೆ. ಅದಕ್ಕೆ 30 ರೂಪಾಯಿ ಕೊಟ್ಟು ಕ್ಯಾನ್ಸಲೇಷನ್ ಫೀಸು. ಇಲ್ಲಿ ಗೈಸ್ 187 ರೂಪಾಯಿ ಇದು ಪ್ಲಸ್ 187 ನೋಡಿ ಗೈಸ್. ಹತ್ತತ್ರ 2:57 3 ಗಂಟೆ ಆಯಿತಾ. 3 ಗಂಟೆಗೆ 3 ನಿಮಿಷ ಐತೆ. ಹತ್ತತ್ರ 23 ಗಂಟೆನಾ? 23 ಅವರ್ ಡ್ಯೂಟಿ ಮಾಡಿದ್ದಕ್ಕೆ ನನಗೆ ಆಗಿರುವಂಥ ಸಂಪಾದನೆ ಇದು. ಅದು ಯಾವುದಾದ್ರಲ್ಲಿ ಓಲಾ ಊಬರ್ ನಮ್ಮ ಹತ್ರ 3 ಆನ್ ಮಾಡಿಕೊಂಡು ಆಗಿರೋದು ಇಷ್ಟೇ. ಈ ಥರ ಅರ್ನಿಂಗ್ಸ್ ಆಗೈತೆ ನೋಡಿ ಗೈಸ್. ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತೀರಲ್ಲ ಬೇಕಾಬಿಟ್ಟು ನಾನು ಸುಳ್ಳು ಹೇಳ್ತೀನಿ. ನಂಗೇನು ಸುಳ್ಳು ಹೇಳಿ ಏನೂ ಆಗಬೇಕಾಗಿಲ್ಲ. ನನಗಾಗಿರೋ ಸಂಪಾದನೆ ತೋರಿಸ್ಕೊಂಡು ನಾನು ಏನಕ್ಕೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ, ನಾಳೆ ದಿವಸ ಎಲ್ಲ ಡ್ರೈವರ್ಗೂ ಇದನ್ನ ನೋಡಿ ನನ್ನ ವೀಡಿಯೋ ನೋಡಿ ತಿಳ್ಕೊಳ್ಳಿ ಯಾವ ಥರ ಇದೆ ಸಿಚುವೇಶನು, ಎಷ್ಟು ಕಷ್ಟಪಡಬೇಕು ನಾನು ತಿಳ್ಕೊಳ್ಳಿ ಅನ್ನೋ ರೀಸನಿಂದ ನಾನು ವೀಡಿಯೋ ಮಾಡೋದು ಅಷ್ಟೇ ಆಯಿತಾ. ಇಲ್ಲಿ ಯಾವನೇನಾದ್ರು ಅಂದ್ಕೊಳ್ರಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನಾನು ಆಯಿತಾ. ಬುಕ್ಕಿಂಗ್ಸ್ ಯಾವನೇ ಹೇಳ್ತಾನೆ ಬನ್ರಪ್ಪ ಬುಕ್ಕಿಂಗ್ಸ್ ಕೊಟ್ಟಂಗಿದ್ರೆ ನನ್ನ ವಾಟ್ಸಪ್ದು ಲಿಂಕಲ್ಲಿ ಎಲ್ಲ ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ. ಅದ್ರಲ್ಲಿ ನನ್ನ ನಂಬರ್ ಇರುತ್ತೆ. ಬಂದು ಕಾಲ್ ಮಾಡಿರಿ ಅಥವಾ ಮೆಸೇಜ್ ಹಾಕ್ರಿ, ನಾನೇನು ಕಾಲ್ ಮಾಡ್ತೀನಿ ಆಯಿತಾ. ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಅದು ಎಲ್ಲಿಗೆ ಬರ್ಬೇಕು ಹೇಳ್ರಿ, ಬರ್ತೀನಿ ಅಥವಾ ಬರ್ತೀನಿ. ಅದೆಷ್ಟು ದಿನಕ್ಕೆ ಅದೆಷ್ಟು ಬುಕ್ಕಿಂಗ್ಸ್ ಕೊಡಿಸ್ತೀರಾ, ಅದೆಷ್ಟು ಸಂಪಾದನೆ ಮಾಡಿಸ್ತೀರಾ ಮಾಡಿಸ್ರಿ, ನೋಡೋಣ ಆಯಿತಾ. ಸೊ ಇದು ಒಬ್ಬೊಬ್ರಿಗೆ ಒಂದೊಂಥರ ಅದೃಷ್ಟ ಇದ್ದಂಗೆ. ಇವತ್ತು ಚೆನ್ನಾಗಿದೆ, ನಾಳೆ ಚೆನ್ನಾಗಿದೆ, ಇನ್ನೊಂದು ದಿವಸ ಚೆನ್ನಾಗಿರಲ್ಲ ಆ ಥರ. ಸೊ ನಂದು ಹೇಳಿದ್ನಲ್ಲ ನಿಮಗೆ, ಡಿಸೆಂಬರ್ ಎಂಡಿಂದ ನಂದು ಇಲ್ಲಿವರೆಗೂ ತುಂಬ ಲಾಸು. ಯಾವುದು ನನಗೆ ಹೇಳ್ಕೊಂಡಂಥ ಅರ್ನಿಂಗ್ಸ್ ಯಾವುದೂ ಆಗಿಲ್ಲ. ಅದು ಯಾವುದೋ ಒಂದು ಆಗಿತ್ತು. ಅದೇ ಒಂದಿನ ಅದು 12 ಅವರ್ಸ್ಗೆ 6,000 ರೂಪಾಯಿ ಆಗಿತ್ತಲ್ಲ. ಸೊ ಅದು ಲಕ್ ಮೇಲೆ ಅದು ಆಯಿತಾ.
ಸೊ ಆ ಥರ ಯಾವಾಗಲೂ ಆಗತ್ತೆ ಅನ್ನೋದಿಲ್ಲ ಇಲ್ಲ. ವಿಡಿಯೋನ ಎಂಡ್ ಮಾಡ್ತೀನಿ. ನಾನು ಬೇಜಾರಾಗೋಯ್ತು, ಮನೆಗೆ ಹೋಗ್ತೀನಿ ಈಗ. ತಿರ್ಗಾ ನಾನು ನೈಟ್ ಆನ್ ಮಾಡ್ಕೊಳ್ಬೇಕು ಡ್ಯೂಟಿನ. ಕಮಿಟ್ಮೆಂಟ್ಸ್ ಇದೆ ಅಷ್ಟಿದೆ. ಸ್ವಲ್ಪ ಹೋಗಿ ರೆಸ್ಟ್ ಮಾಡಬೇಕು. ಮತ್ತು ಈಗ ಶೂಟ್ ಮಾಡಿರೋಂಥ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ನಾನು ಕಮೆಂಟ್ ಮಾಡೋದನ್ನು ಬರಿಬೇಡಿ. ಹಾಗೆ ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹೊಸದಾಗಿ ನಿಮ್ಮ ಫ್ರೆಂಡ್ಸ್ ಕ್ಯಾಬ್ ಬಿಸ್ನೆಸ್ ಬರಬೇಕು ಅಂತಿರೋರಿಗೆ ಒಂದು ಶೇರ್ ಮಾಡಿ, ಅವ್ರಿಗೆ ಗೊತ್ತಾಗಲಿ ಸಿಚುವೇಶನ್, ಆಯಿತಾ. ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿಗೂ ಸಿಗೋಣ. ಟೇಕ್ ಕೇರ್. ಸಿ ಯಾ. ಬಾಯ್ ಬಾಯ್.